ನೋಡಿ ಸ್ವಲ್ಪ ಅಂತ ಭಾಗಾಕಾರ ಲೆಕ್ಕ ಹಾಕ್ಯದ, ಸ್ವಲ್ಪ ನೋಡ್ರಿ, ಪ್ರಯತ್ನ ಮಾಡಿ ನೋಡ್ರಿ ಉತ್ತರ ಯಾವ್ದು ಬರ್ತದೆ. ಇಲ್ಲಿ ನಿಮ್ಗೆ ಒಂದು ಈ ತಳಗಿನ ಛೇದನ ಇದಕ್ಕೆ ಭಾಗಿಸಿದಾಗ ಎಷ್ಟು ಬರ್ತದೆ? ಭಾಗಲಬ್ಧ 3 ಬರ್ತದೆ. 3 ಎಲ್ಲಿ ಮ್ಯಾಲ ಇದರ ಭಾಗಲಬ್ಧ ಅಂಶ ಇರ್ತದೆ, ಅದೇ ಉತ್ತರ ಇರ್ತದೆ ಹೆಚ್ಚು. ಹೆಂಗೆ ಅರ್ಥ ಮಾಡ್ಕೋಬೇಕು ನೀವು? ಗಣಿತಗಳನ್ನು ವೇಗವಾಗಿ ಹೆಂಗೆ ಮಾಡೋದು ಭಾಗಾಕಾರಗಳನ್ನು? ಅವರು ಕೆಲವೊಂದು ಗಣಿತಗಳನ್ನು ನಿಮಗೆ ಹೆಂಗೆ ಕೊಟ್ಟಿರ್ತಾರೋ ಅವೆಲ್ಲ ಟೈಮ್ ಪಾಸ್ ಮಾಡ್ಕೋತ ಕೂತ್ರಿ ಅಂತಂದ್ರೆ ಇವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ನ ಬರ್ತಿರ್ತಾವೆ. ಹೆಂಗೆ ನಾವು ಉತ್ತರ ಹೇಳತ್ತನು ಮಾಡಿ ತೋರಿಸ್ತಾನೆ. ಈಗ ನೋಡ್ರಿ 4 3 12, ಇಲ್ಲಿ ಅಂಶ ಏನದ? 3 ಅದ. ಇದು ಛೇದ ಅಂಶ ಆಗ್ತದೆ ಭಾಗಾಕಾರದ. ಇದು ಛೇದ. ಇದರ ಭಾಗಲಬ್ಧ ಏನಾಗ್ತದ? ಅಂಶದಾಗ ಹೋಗ್ತದ. ಅಂಶ ಅಂದ್ರೆ ಗೆರಿ ಮ್ಯಾಲೆ ಹೋಗ್ತದ ಅಂದಾಗ ಇದೇ ಆಗ್ತದ ಅಂತ ನನ್ನ ಅನಿಸಿಕೆ. ಮಾಡಿ ನೋಡ್ಬೇಕು. ಯಾಕ ಸರ್ ಹೇಳ್ಯಾರ ಅಂತ ತಿಳ್ಕೊಂಡು ಮಾಡ್ಲಿಕ್ಕೂ ಹೋಗ್ಬಾರ್ದು. ಆದ್ರೂ ನಿಮ್ಗೆ ವೇಗವಾಗಿ ಒಂದೇನೋ ಪರೀಕ್ಷೆ ಟೈಮ್ ಮುಗಿಲಿಕ್ಕೆ ಬಂತು, 4 3 ಇದನ್ನು ಹಾಕಿಬಿಡೋಣ ಅಂತ ಹಾಕಿಬಿಟ್ಟು ಈಗ ನೋಡಿ 4 4 16 ಇದು ನೋಡಿ ಇದು ಉತ್ತರ ಆಗ್ಬೋದು. ಆಮೇಲೆ ಇಲ್ಲಿ ನೋಡಿ 8 8 2 16 ಮ್ಯಾಲೆ 2 ಆಗ್ಬೋದು. ಆಮೇಲೆ ಇಲ್ಲಿ ನೋಡಿ 5 3 15 3 ಮ್ಯಾಲೆ ಬರ್ಬೋದು. ಬಯಲನೇ ಉತ್ತರ ಇವು. ಅವಾಗ ಹಾಕಾಗ ನೀವು ಕೆಲವೊಂದು ನಿಯಮಗಳನ್ನು ತಿಳ್ಕೊಂಡಿರ್ಬೇಕು. ಬರೀ ಸರ್ ಹಿಂಗೆ ತಳಗೆ ಹೇಳ್ಯಾರ ಅಂತ ತಿಳ್ಕೊಂಡು 8 2 ಎಲ್ಲಿ ಅಂಶ ಬಂದದ 2 ಇಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೊಂದು ಕೆಲವೊಂದು ಕ್ಲೂಗಳು ಇದು ಹಿಂಗೆ ಅದ ಉತ್ತರ ಅಂತ ನೀವು ತಿಳ್ಕೊಂಡೇ ಬಿಡ್ಬೇಕದು. ಅದೇ ಶಣೆತನ. ಸರ್ ಹೇಳ್ಯಾರ, ಏನು ಹೇಳ್ಯಾರ? 8 2 16 ಹಾಕಿದಕ್ಕೆ ಉತ್ತರ. ಈಗ ನೋಡ್ರಿ, ನಿಮ್ಗೆ ನಾ ತಿಳಿಸಿ ಹೇಳ್ತಾನು. ಈಗ ನೋಡ್ರಿ 4 3 12 ಇದೇ ಉತ್ತರ. ನೋಡ್ರಿ 4 4 16 ಇದೇ ಉತ್ತರ. ಆಮೇಲೆ 8 2 16 ಇದೇ ಉತ್ತರ. 5 3 15 ಇದೇ ಉತ್ತರ. ಖರೆ ಅಂಶ ಛೇದ ಒಳಗೆ ಕನ್ಫ್ಯೂಸ್ ಮಾಡ್ತಿರ್ತಾನೆ. ಅವಾಗ ನೀವು ಹೆಂಗೆ ಮಾಡ್ಬೇಕು ಸ್ವಲ್ಪ ನೋಡ್ರಿ. 4 3 12 13 14 15 ಅದ. ಇದಂತೂ 15. ನೀವು ಹಚ್ಕೋರಿ ಅದನ್ನು, ನಿಮ್ದು ಉತ್ತರ ಇದು ಸರಳ ಸಿಗುತ್ತದ. ಯಾವುದು? ಛೇದಗಳ ಭಾಗಲಬ್ಧ ಅರ್ಜೆಂಟ್ ಸಿಗ್ತದೆ. ಅಂಶಗಳ ಭಾಗಲಬ್ಧನೂ ಕಂಡುಹಿಡಿಬೇಕು ನೀವು. ಸರ್ ಹಿಂಗೆ ಹೇಳ್ಯಾರ ಅಂದ್ಕೊಳ್ಳೆ ನಾವು ಹಿಂಗೆ ಮಾಡಿಬಿಡೋಣ ಅಂತ ತಿಳ್ಕೊಂಡಲ್ಲ. ಅಂಶಗಳನ್ನು ಸ್ವಲ್ಪ ಕಚ್ಚಾದಾಗ ಮಾಡ್ಕೋಬೇಕು ಅಷ್ಟೇ. ಇಲ್ಲ 4 3 12 1 3 15 15 4 ಅಂಶ ಭಾಗಲೆ 12 3 36 1 12 4 24 1 6 30 ತೆಳಗೆ 12 ನೋಡಿ 4 3 ಮ್ಯಾಲೆ ಹೋತು ನೋಡ್ರಿ 15 2 ತೆಳಗೆ ಬಂತು. ಉತ್ತರ ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ನೋಡ್ರಿ ನೀವು ಹೆಂಗೆ ಕೆಲವೊಂದು ಕ್ಲೀವ್ಗಳನ್ನ ಮತ್ತೆ ಇದನ್ನ ವೃತ್ಕರ್ಮ ಮಾಡಿ ನೀವು ಉಲ್ಟಾ ಮಾಡಿ ಭಾಗಾಕಾರ ಹೆಂಗೆ ಮಾಡಬೇಕು ಅದನ್ನೂ ತೋರಿಸ್ತದ. ಈಗ ನಿಮಗೆ ತಿಳಿತೀಗ. ಈಗ ಈ ಇಷ್ಟರ ಮೇಲೆ ನೀವು ಉತ್ತರ ಕಂಡು ಹಿಡ್ಕೋಬಹುದು. 4 3 ಮ್ಯಾಲೆ ಇಡ್ರಿ, 15 2 ತಳಗಿಡ್ರಿ. ಇದ್ರ ಉತ್ತರ ಸಿಕ್ತು ನಿಮಗೆ ಬಾಯ್ದಿಂದ. ಆದರೆ ಇದನ್ನು ಖಾತ್ರಿ ಮಾಡ್ಕೋಬೇಕಲ್ಲ. 15 4 ಅಂಶ ಗುಂಡ್ಲೆ ಮ್ಯಾಲೆ 12 ತಳಗ 30. ಕಂಪಲ್ಸರಿ ರೀತಿ ಪ್ರಕಾರನೂ ಗಣಿತ ಕಲಿಬೇಕು. ನೋಡ್ರಿ, ಈಗ 4 1 4 3 15 1 15 2 ಈಜ್ವಲ್ ಟು 3 2 ಅಂಶ ಬಂತಲ್ಲ. ಉತ್ತರ ಸಂಖ್ಯೆ 3 ಡಿ. ಸರ್ ಹೆಂಗೆ ತಿಳಿಸ್ತಾರ ವೇಗವಾಗಿ ಭಾಗಾಕಾರ ಹೆಂಗೆ ಮಾಡೋದು? ಇಷ್ಟು ಇಟ್ಕೊಂಡು ಕೂತ್ಬೇಡ್ರಿ. ಈಗ ಇದನ್ನು ಹಾಕೊಂಡು ಅದ್ರಾಗ ಸೇರಿದ ಚೆನ್ನಾಗಿ ಹಸ್ತೀನಿ. ಓಕೆ, ಇದು ಕಚ್ಚಾ ಮಾಡಿದ್ದದಲ್ಲ, ಮಾಡಿಬಿಡೋಣ. 4 3 12 15 2 30. 4 3 12 ಮೇಲೆ 15 2 30 ಹಾಗೆ ಇಟ್ಟಿರ್ತಾರ ಅವ್ರು. ಫಸ್ಟ್ ಒಂದು ಗಣಿತ ಬಂದಾಗ ಹಾಗೆ ಆಗಿರ್ತದೆ ನೋಡ್ರಿ. 4 1 4 4 3 7 7 4 ಅಂಶ ಭಾಗಿಲೆ 16 3 48 1 49 ಸರಸ್ ಭಾಗಿಲೆ 16. ನೋಡ್ರಿ, ಇದ್ರ ಉತ್ತರ ಕಚ್ಚಾದಾಗ 4 4 4 ಮೇಲೆ ಬಂತು.
7 7 7 ತಳಗೆ ಬಂತು. ಉತ್ತರ ಸಂಖ್ಯೆ ನೋಡಿ ಎ. ಇಂಥ ಸ್ಕೂಲ್ಗಳು ನಿಮ್ಗೆ ಗುರ್ತಾದವು ಅಂದ್ರೆ ನಿಮಗೆ ಹೇಳಿದ್ನಲ್ಲ, ಪ್ರತಿ ಒಂದು ಸ್ಕೂಲ್ನೊಳಗೆ ರೆಸ್ಪೆಕ್ಟ್ ಇರ್ತದೆ. ಪ್ರತಿ ಒಂದು ಸ್ಕೂಲ್ನೊಳಗೆ ಜೋಶಿ ವಿಡಿಯೋ ಕೋಚಿಂಗ್ ಅಭ್ಯಾಸ ಮಾಡಿ ಅನ್ಪ, ಪ್ರತಿಯೊಬ್ಬರು ಸರ್ ನಿಮ್ಮನ್ನು ಲೈಕ್ ಮಾಡ್ತಾರೆ. ನಾನು ಕಲಿಸಿದಂಥ ಕ್ಲೂಗಳನ್ನು ವಿಡಿಯೋ ಮಾಡ್ಲಿಕ್ಕೆ ಅದು ಸಂಪತ್ತ, ಅದು ಒಂದು ಆಹಾರ. ಹೆಂಗೆ ನೀವು ಊಟ ಮಾಡ್ತೀರ ಹಂಗೆ ಹೊಡೆ ತುಂಬ್ತದೆ. ಇದನ್ನು ಕಲಿಬೇಕು ನೀವು. ನೋಡ್ರಿ, ಈಗ ನಾ ಏನು ಹೇಳಿದ್ದಿದ್ದು ಭಿನ್ನ ರಾಶಿ ಒಳಗೆ ಬಾಯಲ್ಲಿ ಉತ್ತರ ಹೆಂಗೆ ಇಡೋದು ಹಾಗೆ ಕೊಟ್ಟಿರ್ತಾರೆ ಗಣಿತಗಳನ್ನು ಅವ್ರು. ಸಣ್ಣ ಹುಡುಗರು ಲೆವೆಲ್, ದೊಡ್ಡವ್ರಿಗೆ ಹಿಂಗೆ ಕೊಡಂಗಿಲ್ಲ. ಈಗ ನೀವು ಇಷ್ಟು ಹಚ್ಕೊಂಡು ಬಿಡ್ರಿ ಸಾಕು. 4 1 4 1 3 7 4 ಅಂಶ ಬಾಗಿಲೆ 16 3 48 49 4 4 ಇದ್ರದ್ದು ಮ್ಯಾಲೆ ಇಡ್ರಿ, 7 7 ತಳಗಿಡ್ರಿ, ಉತ್ತರ ಇಲ್ಲಿ ಅದ. ಮಾಡಬೇಕಲ್ಲ ರೂಲ್ಸ್ ಪ್ರಕಾರ. 7 4 ಬಾಯಿಲೆ ಮಾಡ್ರಿ, ಹಂಗೆ ಮಾಡೋದು. ಕುಂಡ್ಲೆ ಮಾಡಿದಾಗ ಮ್ಯಾಲೆ 16 ಆಯ್ತು, ತಳಗೆ 49 ಆಯ್ತು. 4 1 4 4 7 1 7 7 ಬರೋಬ್ಬರಿ 4 7 ಅಂಶ ಉತ್ತರ ಬಂತು. ಉತ್ತರ ಸಂಖ್ಯೆ ಎ. ಇಲ್ಲಿ ನಾವು ಹಾಕಬೇಕು ರೀತಿ ಪ್ರಕಾರ ಬಿಡಿಸಿದ್ರಿಂದ ನಾ ಇಲ್ಲಿ ಉತ್ತರ ಹಾಕಿರ್ತೀನಿ. ಇದು ಕಚ್ಚಾ ನೋಡಿ. 8 1 8 1 9 ಹಚ್ಕೋರಿ. 8 1 8 1 9 9 8 ಅಂಶ ಭಾಗಿಲೆ 16 1 16 1 17 1 10 27 ಸರಾಸರಿ 16 ನೋಡ್ರಿ. ಕಚ್ಚಾದಾಗ 8 2 16 ಮ್ಯಾಲೆ ಇಡ್ರಿ, 9 3 27 ತಳಗಿಡ್ರಿ. ಉತ್ತರ ಸಂಖ್ಯೆ ಎ. ಆಮೇಲೆ ಹಾಕಂಗಿಲ್ಲ, ಆ ಉತ್ತರ ಹಾಕಿದೆ ಅಂತ. ಇದು ಟ್ರಿಕ್ಸ್ ಹೆಂಗೆ ಕಲಿಸ್ತಾರೆ ಸರ್ ಅದನ್ನು ನೋಡ್ಬೇಕು. ನೋಡ್ರಿ, ಈಗ 9 8 ಬಾಲಿ 27 9 3 ತಳಗ 8 2 ಮ್ಯಾಲೆ 2 3 ಅಂಶ. ಇಂಥವೇ ಸಣ್ಣ ಮಕ್ಕಳಿಗೆ ಇಂಥವೇ ಕೊಟ್ಟಿರ್ತಾರೆ ಗಣಿತ. ಅವರೆಲ್ಲ ರೀತಿ ಪ್ರಕಾರ ನೋಡಿ ಈಗ ಮಾಡ್ರಿ. ರೀತಿ ಪ್ರಕಾರ 9 8 ಅಂಶ ಗುಂಡ್ಲೆ ಹಾಕಿದ ಮ್ಯಾಲೆ 16 ಆಯ್ತು, ತಳಗೆ 27 ಆಯ್ತು. ವೃತ್ಕರ್ಮ ರೂಪ ಆಗ್ತದೆ ಭಾಗಾಕಾರದ. ಯಾವುದೇ ಒಂದು ಇದು ಭಾಜ್ಯ ಭಾಜಕ, ಭಾಜ್ಯ ಗುಣಕ ವಿಲೋಮ, ಭಾಜಕ ಗುಣಕ ವಿಲೋಮ, ಭಾಜಕ ಗುಣಕ ವಿಲೋಮ. ಗುಣಕ ವಿಲೋಮ ಅಂದ್ರೆ ಏನು? 16 ಮ್ಯಾಲೆ ಹೋಗ್ತದೆ, 49 ತಳಗೆ ಇರ್ತದೆ. ಭಿನ್ನ ರಾಶಿ ಒಳಗೆ ಭಾಗಾಕಾರ ನೇರವಾಗಿ ಕಡತ ಹೊಡಿಲಿಕ್ಕೆ ಬರುವುದಿಲ್ಲ. ಭಾಗಾಕಾರ ಚಿನ್ ತೆಗೆದು ಗುಣಾಕಾರ ಹಾಕಿದಿರಿ ಅಂದ್ರೆ ಭಾಜಕ ಏನಾಗ್ತದೆ? ಗುಣಕ ವಿಲೋಮ ಆಗ್ತದೆ. ಅಂಶದ ಜಾಗದಾಗ ಛೇದ ಬರ್ತದೆ, ಛೇದದ ಜಾಗದಾಗ ಅಂಶ ಬರ್ತದೆ. ಇದನ್ನು ತಿಳ್ಕೊಬೇಕು. ಗುಣಕ ವಿಲೋಮ ಮಾಡಿ ಇಟ್ರಿ. 9 1 9 3 ನೋಡ್ರಿ ಬಂದದ್ದು 3. 8 1 8 2 ಬಂದದ್ದು ನೋಡ್ರಿ 2 3. ಸುಮ್ಮ ಮಜಾ ಗಣಿತಗಳು. ನಿಮ್ಮ ಮಕ್ಕಳ ಲೆವೆಲ್ ಐತೈತಿಗೆ ಹಿಂಗೆ ಕಥ. ಮುಂದೆ ನಿಮಗೆ SLದಾಗ ಅದು ನೋಡ್ರಿ, ನೀವು ಎಂತೆಂಥ ದೊಡ್ಡ ಗಣಿತ ಒಂದೊಂದು 2 ಪೇಜ್ ಗಣಿತ ಹಾಕಿನ 2 ಪೇಜ್ ಇದನ್ನೇ ಕಲ್ಕೋತ ಆದ್ರೆ ಆ ಗಣಿತ ನಿಮಗೇನು ಏಕ್ದಮ್ ಸರಳ. ಈಗ ನೋಡ್ರಿ, 5 2 10 1 11 11 5 ಅಂಶ ಭಾಗಾಕಾರ ಚಿಹ್ನ. 15 2 30 34 1 10 44 15 ಅಂಶ. 5 3 ಮ್ಯಾಲೆ ಬಂತು 3, 11 4 ತಳಗೆ 4 ಬಂತು. ಇದ್ರ ಉತ್ತರ 3 4 ಅಂಶ ಆಗ್ತದೆ. ಮಾಡಿ ನೋಡು. 11 5 ಅಂಶ. ಈ ಭಾಗಾಕಾರ ಚಿಹ್ನನ ಗುಣಾಕಾರ ಹಾಕಿದೀವಿ ಅಂದ್ರೆ ಏನಾಗ್ತದೆ? ಮ್ಯಾಲೆ 15 ಆಗ್ತದ, ಅದು ತಳಗ 44 ಬರ್ತದೆ. ಇದಕ್ಕೆ ಗುಣಕ ವಿಲೋಮ ಅಂತಾರೆ. 11 1 11 4 ನೋಡಿ. 5 1 5 3 ಬರೋಬ್ಬರಿ 3 4 ಅಂಶ. ನೋಡ್ರಿ, ಇಂಥ ಟ್ರಿಕ್ಸ್ಗಳನ್ನು ನಾನು ಸ್ಕೂಲ್ದಲ್ಲಿ ಹೇಳುತ್ತಿದ್ದೆ, ಬಾಯಿದಿಂದ ಹೇಳ್ತಿದ್ದೆ. ಆದ್ರೆ ನೋಟ್ಬುಕ್ದಾಗ ಬರೆದು ಬಿಟ್ರೆ ಇಕ್ಲು ಹೇಳಿಕ್ ಬರೋದು. ಈಗ ನೀವು ವಿಡಿಯೋದಾಗ ನೋಡಿರಿ, ನಿಮಗೆ ತಿಳಿದದ. ಇದನ್ನು ಬಾಯಲ್ಲೇನೆ ಉತ್ತರ ಹಾಕ್ತೀರಿ ಅಂತ ನನಗೆ ಅನ್ಸ್ಯದ. ಇಂಥವು ಬಂದು ಅಂದ್ರೆ ಗಣಿತಗಳನ್ನು ನೀವು ಬಾಯಲ್ಲೇನೆ ಉತ್ತರ ಹಾಕ್ಬೇಕು. ಆದ್ರೆ ಒಂದ್ಸಲ ನೀವು ಮಾರ್ಕ್ಸ್ ಹೋಗ್ತಾವ ಅಂತ ತಿಳ್ಕೊಂಡು ಖಾತ್ರಿ ಮಾಡ್ಕೋಬೇಕು. ಸುಮ್ಮನೆ ನೀವು ಈ ಕಂಡೀಷನ್ದಾಗ ಇಟ್ಟ ನಿಮ್ಗೆ ಉತ್ತರ ಸಿಕ್ಬಿಡ್ತಾವ. ಚೆನ್ನಾಗಿ ಬಿಡಿಸ್ಕೊಡ್ರಿ.